ಹೋರಾಟ ಮಾಡಿ ಮತ್ತು ಸಂಘಟನೆ ಕೂಡಿ ನಮ್ಮ ಆಶಾ ಕಾರ್ಯಕರ್ತರು ಪದೇ ಪದೇ ಬಂದು ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಡೋದಕ್ಕೆ ಅವ್ರು ಹೋಗಿ ಅಲ್ಲಿ ಸ್ಟೇಟ್ ಲೆವೆಲ್ ಅಲ್ಲಿ ಮುಖ್ಯಮಂತ್ರಿಗಳು ಕೊಡೋದು ಅವ್ರು ತಗೊಂಡು ಅಷ್ಟೇ ಕುಂದ್ರದು ಮಾಡ್ಲಾಗತ್ತಾರ. ಆದ್ರೂ ಆಶಾ ಕಾರ್ಯಕರ್ತರು ರೊಚ್ಚಿಗೆಳಿಸೋದಂತೂ ಗ್ಯಾರಂಟಿ ಸರ್. ಇದು ಏನು ಮುಖ್ಯಮಂತ್ರಿಗಳು ಆಶ್ವಾಸನೆ ಕೊಟ್ಟಿದ್ರು ಮತ್ತು ಏನ್ ಮಾತು ಕೊಟ್ಟಿದ್ರು, ಹೋಸಲ ಜನವರಿಯಲ್ಲಿ ನಾವು ಹೋರಾಟ ಮಾಡಿದೆವು, 3 ದಿನ ಅತಿ ಹೋರಾಟ ಮಾಡಿದೆವು, ಅನಿರ್ದಿಷ್ಟ ಹೋರಾಟ. ಆ ಹೋರಾಟದಲ್ಲಿ ಬಂದು ದಿನೇಶ್ ಗುಂಡೂರಾವ್ ಸರ್ ಮತ್ತು ಮುಖ್ಯಮಂತ್ರಿ ಸರ್ ಬಂದು ನಮಗೆ ಏನು 10,000 ರೂಪಾಯಿ ಕೂಡಲೇ ನಾವು ನಿಮ್ಗೆ ಜಾರಿಗೆ ಮಾಡ್ತೀವಿ ಅಂದ್ರು. ಆ 10,000 ರೂಪಾಯಿ ಕೂಡ ಜಾರಿಗೆ ಮಾಡಿದ್ದು ಇಲ್ಲಿವರೆಗೆ 1 ವರ್ಷ ಆಯ್ತು. 1 ವರ್ಷ ಮೇಲೆ ಮತ್ತೆ 2 ತಿಂಗಳು ಇಲ್ಲಿವರೆಗೆ ನಮ್ಗೆ ಗೌರವಧನ ಬಿಡುಗಡೆ ಆಗಿಲ್ಲ. ಮತ್ತು ಅಧಿವೇಶನದಲ್ಲಿ 2,000 ಆಶಾ ಕಾರ್ಯಕರ್ತೆ ಮತ್ತು ಬಿಸಿ ಊಟದ ಅಂಗನವಾಡಿ 3 ಜನಕ್ಕೂ ನಾವು ಗೌರವಧನ 1,000 ಕೆಲಸ ಮಾಡ್ತೀವಿ ಅಂದ್ರು. ಅಂತ ತೆಗೆದು ಮನಿ ಕಳಿಸ್ಬಿಟ್ರು. ಈ ತರ ಪದೇ 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 ಅನ್ಯಾಯ ಆಗ್ತಿದ್ದಾರೆ. ಅನ್ಯಾಯ ಆಗ್ತಿದ್ರು ನಾವು ಹೇಗ್ ಸಹಿಸ್ಕೊಂಡು ಸುಮ್ಕೊಂಡ್ರಬೇಕ್ರಿ? ಇವ್ರು ಕೂಡ 5,000 ರೂಪಾಯಿ ಸಂಬಳದಲ್ಲಿ ಹಗಲು ರಾತ್ರಿ ದುಡಿತೀವಿ. ಅದಕ್ಕ ನಮ್ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ರಿ. ಈ ಆಶಾ ಕಾರ್ಯಕರ್ತರಿಗೆ ನಮಗ 10,000 ರೂಪಾಯಿ ಸಂಬಳ ಕೊಡ್ಲಿಲ್ಲ ಅಂದ್ರ ನಾವು ಮುಂದಿನ ಉಗ್ರವಾಗಿ ಹೋರಾಟ ಮಾಡ್ತೀವಿ. ಹೋರಾಟ ಅಲ್ದೇ ಅಲ್ರಿ, ಜನ ಸಾಮಾನ್ಯರಿ ಪ್ರತಿ ಮನಿಗೂ ಇದೇ ಆಸೆನೆ ಹೋಗಿರ್ತಾರ್ರಿ. ಪ್ರತಿ ಮನಿಗೆ ಆಸೆ ಹೋದಾಗ ಕೆಲ್ಸದ ಬಗ್ಗೆ ಹೇಳಂಗಿಲ್ರಿ. ಕಾಂಗ್ರೆಸ್ ಸರ್ಕಾರ ಕೋಟ್ ಹಾಕ್ಬೇಡ್ರಿ ಅಂತ ಹೇಳ್ತೀನಿ. ಪ್ರತಿ ಕರ್ನಾಟಕದಲ್ಲಿ 48,000 ಆಶಾ ಕಾರ್ಯಕರ್ತರಿದ್ದೇವೆ. ಅವ್ರ ಮುಖಾಂತರ ಒಟ್ಟು ಜನ ಸಾಮಾನ್ಯರಿಗೆ ಕಾಂಗ್ರೆಸ್ ಸರ್ಕಾರ ಕೋಟ್ ಹಾಕ್ಬೇಡ್ರಿ ಅಂತಾನೆ ಮುಟ್ಟಿಸ್ತೀನಿ. ಈ ಮಾತನ್ನ ಬಿಸಿ ಮುಟ್ಕೊಂಡು ಮುಖ್ಯಮಂತ್ರಿಗಳು 10,000 ರೂಪಾಯಿ ನಮ್ಗೆ ಗ್ಯಾರಂಟಿ ಮಾಡ್ಬೇಕು. ನಮ್ ಸವಲತ್ತ ಏನದ ಕೊಡಿಸ್ಬೇಕು. 7,000 ಆಶಾ ಕಾರ್ಯಕರ್ತರನ್ನ ಏನ್ ಕೆಲಸದಿಂದ ತೆಗಿಲತ್ತಾರಲ್ಲ, ಅವ್ರ ಕೆಲಸದಿಂದ ತೆಗೆಯೋದಿಲ್ಲ ಅಂತ ಹೇಳಿ ನಮ್ಗೆ ಆರ್ಡರ್ ಕೊಡ್ಬೇಕು ಇವತ್ತಿಂದ ಇವತ್ತೇ. ಈ ಮಾಧ್ಯಮದ ಮುಖಾಂತರ ಎಚ್ಚರಿಕೆ ಕೊಡ್ತಿದ್ದೀನಿ ಸಿದ್ದರಾಮಯ್ಯ ಸಾಹೇಬ್ರಿಗೆ, ನಿಮ್ ಗಮನದಲ್ಲಿ ಇರ್ಲಿ. ಅದು ಆದ್ಮೇಲೆ ಇಲ್ಲಿ ಕೆಲವೊಂದು ಕಿರಿಕಿರಿಗಳು ಸರ್, ಮೇಲಾಧಿಕಾರಿಗಳು ಕಿರಿಕಿರಿ, ಸಣ್ಣ ಪುಟ್ಟ ಕೆಲಸ ಇವ್ರದಲ್ಲದ ಕೆಲಸವನ್ನು ಇವ್ರಿಗೆ ಹಚ್ತಾರೆ ಸರ್. ಈಗ ಸ್ಕೂಟರ್ ತರೋದು ಇವ್ರದ್ದು ಅಲ್ಲೇ ಅಲ್ಲ, ಇವ್ರಿಗೆ ಹ್ಯಾಂಡ್ ಗ್ಲೌಸ್ ಕೊಡಬೇಕು, ಫೆಸಿಲಿಟೀಸ್ ಕೊಡಬೇಕು, ಇವ್ರಿಗೆ ಕೊಡೋದಲ್ಲ. ಅದು ANMಗಳು ತರಬೇಕು ಸರ್. ಅವ್ರು ANMಗಳು ಮತ್ತು ಮೆಡಿಕಲ್ ಆಫೀಸರ್ಗಳು ಕೂತ್ಕೊಂಡು ಇವ್ರನ್ನ ತಳ್ತಾರೆ, ಹೋಗಿ ತೊಂಬರಿ. ಆಮೇಲೆ ವ್ಯಾಕ್ಸಿನ್ ಕ್ಯಾರಿಯರ್ ತಗೊಂಡು ಹೋಗ್ರಿ, ಅದು ಕೂಡ ANM ಕೆಲಸ. ಈಗ ಹೆಂಗ ಸರ್, ಇವರು ಇಡೀ ಡಿಪಾರ್ಟ್ಮೆಂಟ್ ಅಲ್ಲಿ, ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಶಾ ಕಾರ್ಯಕರ್ತರು ಅಂದ್ರೆ ಬಿಟ್ಟಿ ದುಡಿಯುವಂತ ಕೂಲಿ ಆಳುಗಳು. ಏನ್ ಬೇಕಾದ್ರೂ ಕೆಲಸ ಅವ್ರಿಗೆ ಹೇಳ್ಬೋದು. ಇವ್ರ ಡಿಪಾರ್ಟ್ಮೆಂಟ್ ಏನೂ ಇಲ್ಲದೆ ಇರತಕ್ಕಂಥ ಕೆಲಸಗಳನ್ನ ಇವ್ರಿಗೆ